ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ರಾತ್ರಿ 11 ಗಂಟೆ ಆಗಿದೆ. ನಮಗಂತೂ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು ಏನಾದರೂ ತಿನ್ನಬೇಕು ಅಂತ. ಹಾಗಾಗಿ ನಾವು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದು 2 ಇನ್ಸ್ಟೆಂಟ್ ಕಪ್ ನೂಡಲ್ಸ್ ಹಾಗೆಯೇ 2 ಕುರ್ಕುರೆನ ಆರ್ಡರ್ ಮಾಡಿದ್ವಿ. ಒಂದು ವಿತಿನ್ 10 ಮಿನಿಟ್ಸಲ್ಲಿ ತಂದುಕೊಟ್ರು. ಇಲ್ಲಿ ನೋಡ್ಬೋದು. ಹಾಗೆ ನಾವು ಇವತ್ತು ಇನ್ಸ್ಟೆಂಟ್ ಕಪ್ ನೂಡಲ್ಸ್ನ ಟ್ರೈ ಮಾಡಿ ನೋಡುವ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಗೊತ್ತಿಲ್ಲ ಹೇಗಿರುತ್ತೆ ಟೇಸ್ಟ್ ಅಂತ. ಬನ್ನಿ ನೋಡುವ. ನಾವಿವಾಗ ರೆಡಿ ಮಾಡುವ ಫಸ್ಟ್. ಮತ್ತೆ ಇದಕ್ಕೆ ತಗೊಂಡಿರೋದು 1 ಬೌಲ್ ಹಾಟ್ ವಾಟರ್. ಹಾಗೆ ಓಪನ್ ಮಾಡಿ ನೋಡಿದರೆ ತುಂಬ ಚಂದ ಇತ್ತು ನೋಡಲಿಕ್ಕೆ. ಅದರ ಒಳಗಡೆ ಬಟಾಣಿ ಹಾಗೆ ವೆಜಿಟೇಬಲ್ಸ್ ಕೂಡ ಇತ್ತು. ಹಾಗೆ ಇದರಲ್ಲೊಂದು ಲೈನ್ ಇರುತ್ತೆ, ಆ ಲೈನ್ವರೆಗೆ ಹಾಟ್ ವಾಟರ್ನ ತುಂಬಿಸಬೇಕು. ಸೊ ಅಲ್ಲಿವರೆಗೆ ನಾನು ತುಂಬಿಸ್ತಾ ಇದ್ದೇನೆ. ನೀವು ಅಂದ್ಕೋಬಹುದು, ಅಯ್ಯೋ ಇವರಿಗೆ 11 ಗಂಟೆ ರಾತ್ರಿಲಿ ಇನ್ಸ್ಟೆಂಟ್ ಮ್ಯಾಗಿ ಮಾಡೋ ಅವಶ್ಯಕತೆ ಉಂಟಾ ಅಂತ. ಸೊ ಪಿ ಜಿಯಲ್ಲಿ ಇರೋರದ್ದು ಕಥೆನೇ ಇಷ್ಟು. ಯಾವಾಗ ಎಂತ ತಿನ್ನಬೇಕು ಅನಿಸುತ್ತೋ ಆವಾಗ ಏನಿಲ್ಲ, ವಿತೌಟ್ ಫೈರ್ ಏನಾದರೂ ಒಂದು ಮಾಡಿ ತಿನ್ನಬೇಕಾಗ್ತದೆ. ಹಾಗಾಗಿ ಇದನ್ನು ಮಾಡಲಿಕ್ಕೆ ನಾವು ಪರದಾಡ್ತಾ ಇದ್ದೇವೆ ಇಲ್ಲಿ. ಯಾರೆಲ್ಲ ಪಿ ಜಿಲಿ ಲೀವ್ ಮಾಡ್ತಾ ಇದ್ದೀರಾ ಅವರನ್ನು ಟ್ಯಾಗ್ ಮಾಡಿ, ಹಾಗೆ ವಿತೌಟ್ ಫೈರ್ ಏನೆಲ್ಲ ಕುಕ್ ಮಾಡ್ತೀರಾ ಅಂತ ಕಮೆಂಟ್ ಕೂಡ ಮಾಡಿ. ಈಗ 2 ಕಪ್ಪಿಗೆ ಕೂಡ ವಾಟರ್ನ ಫಿಲ್ ಮಾಡಿ ಆಗಿದೆ. ಇನ್ನು ಇದನ್ನೊಂದು 15 ಮಿನಿಟ್ ಅಷ್ಟು ನಾವು ಇವಾಗ ಮುಚ್ಚಿಡ್ತೇನೆ. ಇದರ ಸ್ಪೂನ್ ನೋಡ್ಬೋದು, ನಿಮಗೆ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ಇದರ ಸ್ಪೂನ್. 15 ಮಿನಿಟ್ಸ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಕಮ್ ಬ್ಯಾಕ್ ಗಾಯ್ಸ್. ಹಾಗೆ ಇವತ್ತಿನ ನಮ್ಮ ಇನ್ಸ್ಟೆಂಟ್ ಕಪ್ ನೂಡಲ್ಸ್ ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೇನೆ. ಸೊ ಇವಾಗ ನಾವಿಲ್ಲಿ ಟೇಸ್ಟ್ ಮಾಡೋ ಟೈಮ್ ಹೇಗಿರುತ್ತೆ ಅಂತ ಟ್ರೈ ಮಾಡುವ. ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬಾಯಲ್ಲಿ ಇಟ್ಟ ತಕ್ಷಣ ನನಗೆ ಏನು ಅನಿಸಿತು ಅಂದರೆ ಉಪ್ಪಿಲ್ಲ, ಖಾರೆಲ್ಲ ಎಂತ ಇಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಎಗೈನ್ ಒಂಚೂರು ಉಪ್ಪು ಎಲ್ಲ ಹಾಕಿಕೊಂಡು ಮಿಕ್ಸ್ ಮಾಡಿ ತಂದಿರೋದಕ್ಕೆ ತಿನ್ನಬೇಕಲ್ಲ ಅಂತ ತಿಂದು ಖಾಲಿ ಮಾಡಿ ಮುಗಿಸುವಷ್ಟೊತ್ತಲ್ಲಿ ಇಷ್ಟೆಲ್ಲ ಟೈಮ್ ಆಗೋಯಿತು. ಹಾಗೂ ಹೀಗೂ ನಾವಿಬ್ಬರು ಕೂಡ ಫೈನಲಿ ಮಾತಾಡಿಕೊಂಡು ತಿಂದು ಖಾಲಿ ಮಾಡಿದ್ವಿ. ಇವತ್ತಿನ ನೂಡಲ್ಸ್ ಕತೆ ಹೀಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.